ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು ವ್ಯವಹಾರ ಅಧ್ಯಯನದ 2ನೇ ಪಾಠದ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ ಟೇಲರ್ ಅವರ ಪ್ರಕಾರ ಶಿಷ್ಟೀಕರಣ ಅಂದರೇನು? ಶಿಷ್ಟೀಕರಣ ಅಂತಂದ್ರೆ ಪ್ರತಿಯೊಂದು ವ್ಯವಹಾರ ಚಟುವಟಿಕೆಗೆ ಶಿಷ್ಟಗಳನ್ನು ನಿಗದಿಪಡಿಸುವುದು. ಶಿಷ್ಟಗಳನ್ನು ನಿಗದಿಪಡಿಸುವಂತಹ ಒಂದು ಪ್ರಕ್ರಿಯೆ. ಅದು ಪ್ರಕ್ರಿಯೆಗಾಗಿರ್ಬೋದು, ಕಚ್ಚಾ ಸಾಮಗ್ರಿ ಆಗಿರ್ಬೋದು, ಸಮಯ ಆಗಿರ್ಬೋದು, ಉತ್ಪನ್ನ ಆಗಿರ್ಬೋದು, ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಮಾಡೋದಾಗಿರ್ತೈತಿ. ಇನ್ನೊಂದು ಟೇಲರ್ ಅವರ ಪ್ರಕಾರ ಸರಳೀಕರಣ. ಇಲ್ಲಿದು ಸರಳೀಕರಣದ ಉದ್ದೇಶವೇನು? ಸರಳೀಕರಣ ಅಂತಂದ್ರೆ ಅನಗತ್ಯ ವಿಧಗಳು, ಗಾತ್ರಗಳು ಮತ್ತು ಆಯಾಮಗಳನ್ನು ತೆಗೆದುಹಾಕುವ ಉದ್ದೇಶವನ್ನ ಹೊಂದೈತಿ. ಇನ್ನೊಂದು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು? ಅಂದ್ರೆ F.W. ಟೇಲರ್ ಅವರು. ಇನ್ನೊಂದು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಅಂತಂದ್ರೆ ಹೆನ್ರಿ ಫಯೋಲ್ ರವರು. ಇನ್ನೊಂದು ಯಾವುದೇ ಸಂಘಟನೆಯಲ್ಲಿ ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ ಕಾರ್ಯಗಳ ಪ್ರತ್ಯೇಕತೆಯನ್ನು ಯಾರು ಪ್ರತಿಪಾದಿಸಿದ್ದಾರೆ? ಇದನ್ನ ಪ್ರತ್ಯೇಕಿಸಿದವರು F.W. ಟೇಲರ್ ಅವರು. ಅಂದ್ರೆ ಇನ್ನೊಂದು ಕಾರ್ಯಾತ್ಮಕ ಮೇಲ್ವಿಚಾರಕತ್ವದ ಒಬ್ಬ ಫೋರ್ಮೆನ್ ಅನ್ನ ಹೆಸರಿಸಿ ಅಂತ ಹೇಳ್ಯಾರ. ಉತ್ಪಾದನಾ ಪ್ರಭಾರಿ ಅಧಿಕಾರಿಗಳು, ಯೋಜಿಸುವಿಕೆ ಪ್ರಭಾರಿ ಅಧಿಕಾರಿಗಳು ಅಂತ ಹೇಳಿ. ಅದರಲ್ಲಿ ಸ್ಪೀಡ್ ಬಾಸ್, ಗ್ಯಾಂಗ್ ಬಾಸ್, ರಿಪೇರ್ ಬಾಸ್, ಇನ್ಸ್ಪೆಕ್ಟರ್, ಈ ಕಡೆ ವೆಚ್ಚ ಗುಮಾಸ್ತ, ಅವಧಿ ಗುಮಾಸ್ತ, ಶಿಸ್ತು ಪಾಲಕ, ಸೂಚನಾ ಗುಮಾಸ್ತ, ಈ ರೀತಿ ಬರ್ತಾರೆ. ಇದರೊಳಗೆ ಯಾವ್ದಾದ್ರು ಒಂದ ಬರಿಬಹುದು. ಶಿಸ್ತು ಏಕೆ ನಿರ್ವಹಣಾ ತತ್ವಗಳಲ್ಲಿ ಮಹತ್ವದ್ದಾಗಿದೆ? ಅಂದ್ರ ಶಿಸ್ತು ಅಂತಂದ್ರ ಸಂಸ್ಥೆಯ ಕಾರ್ಯಾಚರಣೆಗೆ ಅವಶ್ಯವಿರುವ ಸಂಘಟನೆಯ ನಿಯಮಗಳು ಮತ್ತು ಉದ್ಯೋಗ ಒಪ್ಪಂದಕ್ಕೆ ವಿಧೇಯನಾಗಿರುವುದನ್ನ ಇದು ಹೇಳ್ತೈತಿ. ಅದಕ್ಕಿದು ಮಹತ್ವ ಅಂತ ಹೇಳ್ತೇವೆ. ಇನ್ನೊಂದು ಶ್ರೇಣೀಕೃತ ಸರಪಳಿ ತತ್ವವು ಸಂಘಟನೆಯಲ್ಲಿ ಹೇಗೆ ಮಹತ್ವವಾಗಿದೆ ಅಂತ ಹೇಳ್ತಾರೆ. ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನ ನಾವು ಶ್ರೇಣೀಕೃತ ಸರಪಳಿ ಅಂತ ಕರಿತೇವೆ. ಅದಕ್ಕೆ ಸಂಘಟನೆ ಒಳಗ ಸರಿಯಾಗಿ ಉನ್ನತ ಹಂತದಿಂದ ಮಧ್ಯಮ ಹಂತಕ್ಕೆ ಮತ್ತು ಕೆಳ ಹಂತಕ್ಕೆ ಒಂದು ಮಾರ್ಗವನ್ನ ಹೇಳ್ತೈತಿ. ಅದಕ್ಕಿದು ಮಹತ್ವ. ಇನ್ನೊಂದು ಕ್ರಮವು ಪರಿಣಾಮಕಾರಿ ನಿರ್ವಹಣೆಗೆ ಹೇಗೆ ಸಹಕಾರಿಯಾಗಿದೆ? ಒಂದಕ್ಕೂ ಒಂದು ಸ್ಥಳ ಇರಬೇಕು, ಅದು ಅದರ ಸ್ಥಳದಲ್ಲಿಯೇ ಇರಬೇಕು. ಹಂಗಿದ್ದಾಗ ನಾವು ಕೆಲಸಗಳನ್ನ ಸುಲಭವಾಗಿ ಮಾಡಾಕ ಸಾಧ್ಯ ಐತಿ. ಅದಕ್ಕೆ ಪರಿಣಾಮಕಾರಿ ನಿರ್ವಹಣೆ ಆಕೈತಿ. ಇನ್ನ ಹೆನ್ರಿ ಫಯೋಲ್ ರವರ ಸಮಾನತೆಯ ತತ್ವ ಅರ್ಥವನ್ನ ಪರಾಮರ್ಶಿಸಿ. ಸಮಾನತೆ ತತ್ವ ಏನ್ ಹೇಳ್ತೈತಪ್ಪ ಅಂತಂತಂದ್ರ ಒಂದು ಸಂಸ್ಥೆಯಲ್ಲಿ ಯಾರ ವಿರುದ್ಧವೇ ಆಗಲಿ ಲಿಂಗ, ಧರ್ಮ, ಜಾತಿ, ಭಾಷೆ, ನಂಬಿಕೆ ಮತ್ತು ರಾಷ್ಟ್ರೀಯತೆಯ ಆಧಾರದ ಮೇಲೆ ನಾವು ವ್ಯತ್ಯಾಸ ಮಾಡಬಾರದು ಅಂತ ಇದು ಹೇಳ್ತೈತಿ. ಅದಕ್ಕೆ ಇದು ಮಹತ್ವವಾಗಿದೆ. ಇನ್ನೊಂದು ಸಂಘ ಭಾವನೆ ತತ್ವ ಅಂತಂದ್ರೆ ಏನು? ಸಂಘ ಭಾವನೆ ಅಂತಂದ್ರೆ ಇಲ್ಲಿ ನಾನು ಅನ್ನುವುದರ ಬದಲಾಗಿ ನಾವು ಅನ್ನುವಂತ ಒಂದು ಅಂಶವನ್ನ ಇಟ್ಟುಕೊಂಡು ಒಗ್ಗಟ್ಟಿನಲ್ಲಿ ಹೋಗ್ಬೇಕಂತ ಇಲ್ಲಿದ ಹೇಳ್ತೈತಿ. ಇನ್ನೊಂದು ಹಾರ್ಟ್ ಕ್ವಶನ್ ಇಲ್ಲಿ, ಒಂದು ಕಂಪನಿಯಲ್ಲಿ ಸಮಾನ ಕೆಲಸಕ್ಕೆ ಒಬ್ಬ ಮಹಿಳಾ ವ್ಯವಸ್ಥಾಪಕಿಯನ್ನು ನೇಮಿಸಿ ಅವರಿಗೆ ಪುರುಷ ವ್ಯವಸ್ಥಾಪಕರಿಗಿಂತ ಕಡಿಮೆ ಸಂಬಳ ನೀಡುತ್ತಿದ್ದರೆ ಇಲ್ಲಿ ಫಯೋಲ್ ರವರ ಯಾವ ತತ್ವವನ್ನು ಉಲ್ಲಂಘಿಸಿದಂತಾಗಿದೆ? ಇಲ್ರಿ, F.W. ಟೇಲರ್ ಅವರ ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ ಅಂತ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಹೇಳ್ಯಾರ ಅವರು ಫಯೋಲ್ ರವರ್ದು ಅಂತೇಳಿ ನೌಕರರ ಸಂಭಾವನೆ ಅಂತ ಹೇಳ್ತೈತಿ. ಇಲ್ಲಿ ಒಂದು ಕಾರ್ಖಾನೆಯಲ್ಲಿ ಕಾರ್ಮಿಕರು ಒಂದು ಯಂತ್ರದಿಂದ ಮತ್ತೊಂದು ಯಂತ್ರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವಾಗ ಸಮಯ ವ್ಯರ್ಥ ಮಾಡುತ್ತಿದ್ದಾರೆ. ಈ ಸಮಸ್ಯೆಯನ್ನು ಯಾವ ತಂತ್ರದಿಂದ ಪರಿಹರಿಸಬಹುದಾಗಿದೆ? ಅಂದ್ರೆ ಸಮಯ ಅಧ್ಯಯನ ಅಂತ ಅದನ್ನ ಕರಿತೀವಿ. ಸಮಯವನ್ನ ವ್ಯರ್ಥ ಮಾಡಕತ್ತಾರ ಅವರು. ಇನ್ನೊಂದು, ಒಬ್ಬ ಕಾರ್ಮಿಕನು ಇಬ್ಬರು ವ್ಯವಸ್ಥಾಪಕರಿಂದ ಸಂದಿಗ್ಧ ಹೇಳಿಕೆಗಳನ್ನು ಸ್ವೀಕರಿಸಿದಾಗ ಯಾವ ನಿರ್ವಹಣಾ ತತ್ವವನ್ನು ಉಲ್ಲಂಘಿಸಿದಂತಾಗುತ್ತದೆ? ಅದನ್ನ ಏಕರೂಪ ಆಜ್ಞೆ ಅಂತ ಹೇಳ್ತೀವಿ. ಒಂದು ಕಾರ್ಮಿಕ ಗುಂಪು ಏಕತೆ ಮತ್ತು ಪರಸ್ಪರ ಸುಮಧುರ ಸಂಬಂಧದಿಂದ ಒಂದು ಕಾರ್ಯ ಯೋಜನೆಯನ್ನ ಯಶಸ್ವಿಗೊಳಿಸುತ್ತಾರೆ. ಇಲ್ಲಿ ಯಾವ ತತ್ವವನ್ನ ಅನುಸರಿಸಿದರು? ಏಕರೂಪ ನಿರ್ದೇಶನ ಅಂತ ಇದನ್ನ ಕರಿತೇವಿ. ಇದೇ ಪಾಠದ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ.
ನಿರ್ವಹಣೆಯ ತತ್ವಗಳು ಅಂತಂದ್ರೆ ಇವು ಸಾಮಾನ್ಯ ಮಾರ್ಗಸೂಚಿಗಳಾಗಿದ್ದು ಅವುಗಳನ್ನು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ನಾವು ಬಳಸಬಹುದು. ವೈಜ್ಞಾನಿಕ ನಿರ್ವಹಣೆ ಅಂತಂದ್ರೆ ಕಾರ್ಮಿಕರು ಏನು ಮಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನು ಅವರು ಅತ್ಯುತ್ತಮ ಮತ್ತು ಅತ್ಯಂತ ಮಿತವ್ಯಯಕಾರಿಯಾಗಿ ಮಾಡಿದ್ದಾರೆಯೇ ಎಂಬುದನ್ನು ನೋಡುವುದಾಗಿದೆ ಅಂತ FW ಟೇಲರ್ ಅವರು ಹೇಳ್ತಾರೆ. ನಿರ್ವಹಣೆಯ ತತ್ವಗಳ ಯಾವುದಾದರೂ ಎರಡು ಮಹತ್ವ ಅಂತ ಹೇಳ್ತಾರೆ. ಮಹತ್ವ ಅಂತಂದಾಗ ಅವೇನು ಸಹಾಯಕವು ಅಂತ, ವ್ಯವಸ್ಥಾಪಕರಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟಗಳನ್ನು ಒದಗಿಸುತ್ತವೆ ಮತ್ತು ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ. ಚಲನ ಅಧ್ಯಯನ ಎಂದರೇನು? ಚಲನ ಅಧ್ಯಯನ ಅಂತಂದ್ರೆ ವಿಶಿಷ್ಟ ಕೆಲಸಗಳನ್ನು ಮಾಡುವಾಗ ಕೈಗೊಳ್ಳಲಾಗುವ ಎತ್ತುವುದು, ವಸ್ತುಗಳನ್ನು ಇಡುವುದು, ಕೂರುವುದು ಮತ್ತು ಸ್ಥಾನಗಳನ್ನು ಬದಲಾಯಿಸುವುದು, ಸೊ ಈ ಇತ್ಯಾದಿ ಚಲನೆಗಳಿಗೆ ಸಂಬಂಧಿಸಿದಂತ ಒಂದು ಅಧ್ಯಯನ. ಒಂದು ಟೇಲರ್ ಅವರ ಪ್ರಕಾರ ಮಾನಸಿಕ ಕ್ರಾಂತಿ ಎಂದರೇನು? ಮಾನಸಿಕ ಕ್ರಾಂತಿಯು ಕೆಲಸಗಾರರು ಮತ್ತು ನಿರ್ವಹಣಾಂಗಗಳ ಪರಸ್ಪರ ಪೈಪೋಟಿಯಿಂದ ಸಹಕಾರದೆಡೆಗೆ ಮನೋಭಾವನೆಯ ಬದಲಾವಣೆಯನ್ನ ಒಳಗೊಂಡಿದೆ ಅಂತ ಹೇಳ್ತಾರೆ. ಇನ್ನೊಂದು ಶ್ರೇಣೀಕೃತ ಸರಪಳಿ ಅಂದರೇನು? ಯಾವುದೇ ಒಂದು ಸಂಸ್ಥೆಯು ಮೇಲಾಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳನ್ನು ಹೊಂದಿದೆ. ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನ ನಾವು ಶ್ರೇಣೀಕೃತ ಸರಪಳಿ ಅಂತ ಕರಿತೀವಿ. ಇನ್ನೊಂದು ಟೇಲರ್ ಅವರ ಪ್ರಕಾರ ಕೆಲಸದ ಅಧ್ಯಯನದ ಎರಡು ಅಂಶಗಳನ್ನ ಬರೆಯಿರಿ. ಕೆಲಸ ಮಾಡಲು ಅತ್ಯುತ್ತಮ ವಿಧಾನವನ್ನ ಕಂಡುಹಿಡಿಯುವುದು ಇದರ ಉದ್ದೇಶ. ಇನ್ನೊಂದು ಕೆಲಸ ಮಾಡಲು ಅನೇಕ ವಿಧಾನಗಳಿವೆ, ಅದರಾಗ ಸುಧಾರಿತ ಮಾರ್ಗವನ್ನು ನಾವು ಅನುಸರಿಸಬೇಕು. ಇನ್ನೊಂದು ಏಕರೂಪ ನಿರ್ದೇಶನ ಮತ್ತು ಏಕರೂಪ ಆಜ್ಞೆಗಳ ಎರಡು ವ್ಯತ್ಯಾಸಗಳನ್ನ ಬರೆಯಿರಿ. ಏಕರೂಪ ನಿರ್ದೇಶನ ಅಂತಂದ್ರೆ ಒಂದು ಗುಂಪಿಗೆ ಒಂದು ಯೋಜನೆ ಇರಬೇಕು. ಇಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ಮೇಲಾಧಿಕಾರಿ ಆದೇಶಗಳನ್ನ ಕೊಡಬೇಕು. ಇಲ್ಲಿ ಇಡೀ ಸಂಸ್ಥೆಗೆ ಪರಿಣಾಮ ಬೀರ್ತೈತಿ. ಇದು ಒಬ್ಬ ವ್ಯಕ್ತಿಗೆ, ಒಂದು ಕಾರ್ಮಿಕನಿಗೆ ಪರಿಣಾಮ ಬೀರ್ತೈತಿ. ಇನ್ನೊಂದು ಒಂದು ಉದಾಹರಣೆಯೊಂದಿಗೆ ಕ್ರಮ ತತ್ವವನ್ನ ತಿಳಿಸಿ. ಅಂದ್ರೆ ಯಾವುದೋ ಒಂದು ವಸ್ತು, ನಿರ್ದಿಷ್ಟವಾದಂಥ ವಸ್ತು ಒಂದು ಸ್ಥಳದಲ್ಲಿ ಇರಬೇಕು, ಅದು ಅದೇ ಸ್ಥಳದಲ್ಲಿ ಇರಬೇಕು, ಆವಾಗ ದಕ್ಷತೆ ಹೆಚ್ಚಾಕೈತಿ ಅಂತ ಹೇಳ್ತಾರೆ. ಈಗ ಜನರು ಅಂತ ಹೇಳ್ಬೋದು, ವಸ್ತುಗಳು ಅಂತ ಹೇಳ್ಬೋದು. ಇನ್ನೊಂದು ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕನು ಆಯಾಸದಿಂದ ದೀರ್ಘ ರಜೆ ಪಡೆಯುತ್ತಾನೆ ಮತ್ತು ಕಡಿಮೆ ಉತ್ಪಾದನೆ ಹೊಂದುತ್ತಾನೆ. ಈ ಸಮಸ್ಯೆ ನಿವಾರಿಸಲು ಯಾವ ವೈಜ್ಞಾನಿಕ ತಂತ್ರವನ್ನ ಸಹಾಯವಾಗುತ್ತದೆ ಎಂಬುದನ್ನು ತಿಳಿಸಿ ಅದನ್ನ ಒಂದು ವಾಕ್ಯದಲ್ಲಿ ವಿವರಿಸಿ. ಅಂದ್ರೆ ಇದು ಆಯಾಸ ಅಧ್ಯಯನ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲಿ ಒಂದು ಕೆಲಸವನ್ನು ಮುಗಿಸುವಲ್ಲಿ ಬಯಸುವ ವಿಶ್ರಾಂತಿ, ಮಧ್ಯಂತರಗಳ ಪರಿಣಾಮ ಮತ್ತು ಪುನರಾವರ್ತನೆಯನ್ನ ನಾವೇನಂತೀವಿ, ಆಯಾಸ ಅಧ್ಯಯನ ಅಂತ ಕರಿತೀವಿ. ಇನ್ನೊಂದು ವ್ಯವಸ್ಥಾಪಕನು ತನ್ನ ಅಧೀನರಿಗೆ ಸಮಾನವಾಗಿ ಕೆಲಸವನ್ನ ಅವರ ಕೌಶಲ್ಯದ ಅನುಗುಣವಾಗಿ ಹಂಚಿಕೆ ಮಾಡುತ್ತಾನೆ. ಇಲ್ಲಿ ಯಾವ ತತ್ವವನ್ನ ಅನುಸರಿಸಿದಂತಾಯಿತು ಮತ್ತು ಒಂದು ವಾಕ್ಯದಲ್ಲಿ ಅದನ್ನು ವಿವರಿಸಿ ಅಂತ ಹೇಳ್ತಾರೆ. ಇಲ್ಲಿ ಶ್ರಮ ವಿಭಜನೆ ತತ್ವ ಏನ್ ಹೇಳ್ತೈತಿ? ಕೆಲಸವನ್ನ ಸಣ್ಣ ಕಾರ್ಯಗಳಾಗಿ ವಿಭಜಿಸಲಾಗುತ್ತದೆ. ಪ್ರತಿಯೊಂದು ಕಾರ್ಯವನ್ನು ಒಬ್ಬ ತರಬೇತಿ ಹೊಂದಿದ ಯೋಗ್ಯ ಪರಿಣಿತನು ನಿರ್ವಹಿಸಬೇಕು ಅಂತ ಇದನ್ನ ಹೇಳ್ತೈತಿ. ಇನ್ನೊಂದು ಒಬ್ಬ ವ್ಯವಸ್ಥಾಪಕರ ಅಧೀನರನ್ನು ಯಾವಾಗಲೂ ನ್ಯಾಯಯುತವಾಗಿ ಹಾಗೂ ದಯೆಯಿಂದ ಕಾಣುತ್ತಾನೆ. ಇಲ್ಲಿ ಯಾವ ತತ್ವವನ್ನ, ನಿರ್ವಹಣೆ ಯಾವ ತತ್ವ ಅಂತೇಳಿ ನಾವು ಗುರುತಿಸಬೇಕು. ಇದು ಸಮತೆ ಮತ್ತು ನ್ಯಾಯ, ಇಕ್ವಿಟಿ ಅಂತೇಳಿದನ್ನ ಕರಿತೇವೆ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಯಾವತ್ತೂ ನಾವು ಮಾಡೋ ಕೆಲಸದಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಆಗ್ಲೇ ಅದು ಕಲೆ, ಇಲ್ಲದೆ ಹೋದ್ರೆ ಕೊಲೆ.